ಪ್ರಕಾಶ್ ಪುತ್ರಿ ಕೃತಿಕಾ ಅವರಿಂದ ದಾಂಧಲೆ ಆಗಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ನಂದಿನಿ ಪಾರ್ಲರ್ನ ವಸ್ತುಗಳನ್ನ ಪೀಸ್ ಮಾಡಿದ್ರ ಕೃತಿಕಾ. ಓಂ ಪ್ರಕಾಶ್ ಕೊಲೆ ನಂತರ ಬೇರೆಡೆಗೆ ಸಹೋದರ ಶಿಫ್ಟ್ ಆಗಿದ್ದಾರೆ. ನಂದಿನಿ ಪಾರ್ಲರ್ನ ವಸ್ತುಗಳನ್ನ ಪೀಸ್ ಮಾಡಿದ್ದಾರಂತೆ ಕೃತಿಕಾ. ಈ ಆರೋಪ ಅವ್ರ ವಿರುದ್ಧ ಕೇಳಿಬಂದಿದೆ. ಓಂ ಪ್ರಕಾಶ್ ಅವರ ಕೊಲೆ ಆದ ನಂತರ ಬೇರೆಡೆಗೆ ಶಿಫ್ಟ್ ಆಗಿದ್ದಾರೆ ಸಹೋದರ. ಇಡೀ ಮನೆಯಲ್ಲಿ ಒಂಟಿಯಾಗಿ ವಾಸವಿದ್ದಾರೆ ಮಗಳು ಕೃತಿಕಾ. ಸೋಮವಾರ ಮನೆ ಪಕ್ಕದ ನಂದಿನಿ ಪಾರ್ಲರ್ಗೆ ಬಂದಿದ್ರು ಈ ಕೃತಿಕಾ. ಅಂಗಡಿ ಮುಂದೆ ನಿಂತು ಮಾಲೀಕನನ್ನ ದಿಟ್ಟಿಸಿ ನೋಡಿದ್ರು. ಹೀಗಾಗಿ ಯಾಕೆ ಮೇಡಮ್ ಏನಾಯ್ತು ಅಂತ ಕೇಳಿದ್ರಂತೆ ಅಂಗಡಿ ಮಾಲೀಕ. ಅಷ್ಟಕ್ಕೇನೆ ಅಂಗಡಿಯಲ್ಲಿ ದಾಂಧಲೆ ಮಾಡಿ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿಬಂದಿದೆ. ತಡೆಯೋಕ್ ಬಂದಂತ ಮಾಲೀಕನ ಮೇಲೆ ಕೂಡ ಹಲ್ಲೆ ಮಾಡಿದ್ರಂತೆ ಕೃತಿಕಾ. ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಬರ್ತಾ ಇದ್ದಂತೆ ಏನು ಆಗೇ ಇಲ್ಲ ಅನ್ನೋ ರೀತಿಯಾಗಿ ವಾಪಸ್ ಆಗಿದ್ದಾರೆ. ಹಾಗಾದ್ರೆ ಅಲ್ಲಿ ನಿಜಕ್ಕೂ ನಡೆದಿದ್ದೇನೋ, ಏನಾಯ್ತು, ಈ ಆರೋಪಗಳೆಲ್ಲವೂ ಕೂಡ ನಿಜಾನಾ? ಪೊಲೀಸರೇ ಮಾಹಿತಿ ಕಲೆ ಹಾಕಿ ತನಿಖೆಯ ನಂತರ ನಮಗೆ ಮಾಹಿತಿಯನ್ನು ಕೊಡಬೇಕಿದೆ. ಸದ್ಯ ಈಗ ಪೊಲೀಸರ ತನಿಖೆ ಕೂಡ ನಡೀತಾ ಇದೆ. ಸ್ಥಳಕ್ಕೆ ಪೊಲೀಸರು ಹೋದಾಗ ಅಲ್ಲಿ ಏನೂ ಆಗೇ ಇಲ್ಲ ಅನ್ನೋ ರೀತಿಯಾಗಿ ವಾಪಸ್ ಬಂದಿದ್ದಾಳಂತೆ ಕೃತಿಕಾ. ಹಾಗಾಗಿ ಆಕೆಯ ವಿರುದ್ಧ ಕೇಳಿಬಂದಿರುವಂಥ ಎಲ್ಲ ಆರೋಪ ನಿಜಾನಾ? CCTV ಫುಟೇಜ್ ಏನಾದರೂ ಇದೆಯಾ? ಏನು ಮಾಡಿದ್ರು ಅವರು? ಅದೆಲ್ಲದಕ್ಕೂ ಕೂಡ ದಾಖಲೆ ಸಾಕ್ಷಿ ಸಿಗಬೇಕಿದೆ. ನೋಡಿ, ನೀವು ಅಲ್ಲಿ ನಂದಿನಿ ಪಾರ್ಲರ್ನ ವಸ್ತುಗಳನ್ನ ಗಮನಿಸ್ತಾ ಇದ್ದೀರಾ. ನಂದಿನಿ ಬೂತ್ನಲ್ಲಿ ಆಗಿರುವಂಥ ಘಟನೆ ಇದೆ. ಅಂದರೆ ನಂದಿನಿ ಹಾಲಿನ ಉತ್ಪನ್ನಗಳಿದ್ದಾವೆ, ಆ ಗಾಜಿನ ಡಬ್ಬಿಗಳೆಲ್ಲ ಚಿಂದಿ ಆಗಿದ್ದಾವೆ. ಬಿಸ್ಕೆಟ್ ಇರ್ಬೋದು ಅಥವಾ ಏನೇನು ವಸ್ತುಗಳು, ತಿಂಡಿ ಪದಾರ್ಥ ಇದಾವೆ ಅವೆಲ್ಲವನ್ನೂ ಕೂಡ ಚೆಲ್ಲಾಪಿಲ್ಲಿ ಮಾಡಿರೋದು. ಈ ರೀತಿ ಮಾಡಿರುವಂಥದ್ದು ಈಗ ಹತ್ಯೆ ಆಗಿರುವಂಥ ಓಂ ಪ್ರಕಾಶ್ ಅವರ ಪುತ್ರಿ ಕೃತಿಕಾ ಅವರು ಅನ್ನೋ ಆರೋಪ ಇದೆ. ಅದಕ್ಕೆ ಈಗ ಸಾಕ್ಷಿ ಸಿಗಲೇಬೇಕು. ಆರೋಪ ಮಾಡಿದ್ರು ಅಂದ ತಕ್ಷಣ ಏಕಾಏಕಿಯಾಗಿ ಅವ್ರನ್ನ ಹಿಡಿಯೋದಕ್ಕಾಗಲ್ಲ ಅಥವಾ ಕಂಪ್ಲೇಂಟ್ ಹಾಕಿ ತನಿಖೆ ಮಾಡೋದಕ್ಕೂ ಆಗಲ್ಲ. ಸದ್ಯ ಆ ಮಾಲೀಕ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೂರನ್ನ ಕೊಟ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರಂತೆ. ನೋಡೋಣ ಇನ್ನು ಏನೇನು ಅಪ್ಡೇಟ್ಸ್ ಸಿಗ್ಬಹುದು ಅಂತ. ಪಾಪ ಆ ಮಾಲೀಕನ ಮೇಲೆ ಕೂಡ ಹಲ್ಲೆ ಮಾಡೋದಕ್ಕೆ ಹೋಗಿದ್ರಂತೆ ಈ ಕೃತಿಕಾ. ಈ ಆರೋಪ ನಿಜಾನಾ ಅದು ತಿಳಿಬೇಕಾಗಿದೆ. ಸರ್ ಅವ್ರು ಏನು ಬಂದಿದ್ದೇ ಗೊತ್ತಾಗಿಲ್ಲ ನಮಗೆ. ಮಾಮೂಲಿ ನೀರು ಕುಡಿಯೋರು ಇಲ್ಲ ಟೀ ಕುಡಿಯೋರು ಇವತ್ತು ಏನೋ ಗೊತ್ತಿಲ್ಲ. ಬಂದಿದೆ ಗೊತ್ತಾಗ ಹೋಗ್ತಾರೆ ನೋಡಿ ಸರ್. ಅವ್ರಿಗೆ ಮಾಡಿ ಸರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ನಿಜಕ್ಕೂ ಕೂಡ ಕೃತಿಕಾ ಅವರ ಮೇಲೆ ಕೇಳಿ ಬಂದಿರುವಂತ ಆರೋಪಗಳು ನಿಜಾನಾ? ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿದೆಯಾ? ಪೊಲೀಸರು ಏನಾದರೂ ತನಿಖೆ ಮಾಡ್ತಿದ್ದಾರಾ? ಏನು ಕಳೆದ ಸೋಮವಾರ ಈ ಇನ್ಸಿಡೆಂಟ್ ಆಗಿರುವಂತದ್ದು, ಏನು ಕೊಲಾಗಿ ಮೃತಪಟ್ಟಂತಹ ಓಂ ಪ್ರಕಾಶ್ ನಿವೃತ್ತ. ಸೊ ಅವರ ಮಗಳು ಕೃತಿಕಾ ಇನ್ಸಿಡೆಂಟ್ ಅನ್ನ ಮಾಡಿದ್ದಾಳೆ ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು. ಏನ್ HSR ಲೇಔಟ್ ನ ಬಳಿ ಅವರ ಮನೆ ಪಕ್ಕ ಬರುವಂತದ್ದು HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಂದಿನಿ ಪಾರ್ಲರ್ ಏನಿದೆ ಅಲ್ಲಿಗೆ ಅವರು ಯಾವಾಗ್ಲೂ ಹೋಗ್ತಿದ್ರು. ಎಲ್ರಿಗೂ ಕೂಡ ಗೊತ್ತಿತ್ತು. ಆಕೆ ಮಾತು ಕೂಡ ಆಡಿಸ್ತಾ ಇದ್ಲು. ಆದ್ರೆ ಮೊನ್ನೆ ಏನು ಸೋಮವಾರ ಹೋಗಿರುವಂತದ್ದು, ಹೋಗಿ ಸಂಜೆ ನಂದಿನಿ ಪಾರ್ಲರ್ ಮಾಲೀಕ ಏನಿರ್ತಾರೆ ಅದನ್ನೇ ದಿಟ್ಟಿಸಿ ನೋಡ್ಕೊಂಡು ಏನು ಮಾತು ದಿಟ್ಟಿಸಿ ನೋಡ್ತಾರೆ. ಈ ಸಂದರ್ಭದಲ್ಲಿ ಆತ ಎಂದಿನಂತೆ ಆಕೆಯನ್ನ ಮಾತನಾಡಿಸಿರುವಂತದ್ದು. ಈ ವೇಳೆಯಲ್ಲಿ ಏಕಾಏಕಿಯಾಗಿ ಏನೋ ಅಂಗಡಿ ಬೆಳಿಗ್ಗೆ ಹೋದಂತ ಅಲ್ಲಿಟ್ಟಿದ್ದಂತಹ ವಸ್ತುಗಳಿರ್ಬೋದು ಅವೆಲ್ಲವನ್ನು ಕೂಡ ಆಕೆ ಹೊಡೆದಾಕಿ ಗಲಾಟೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟ ಮಾಹಿತಿ ಇಲ್ಲ. ಸೊ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಆಕೆ ಕೂಡ ಅದು ಸರಿಯಾದ ರೀತಿ ಅವರಿಗೆ ಉತ್ತರವನ್ನು ಕೊಟ್ಟಿಲ್ಲ. ಸೊ ಯಾವಾಗ ಈಕೆ ಏನು ಈ ರೀತಿಯಾಗಿ ಗಲಾಟೆಯನ್ನ ಮಾಡ್ಲಿಕ್ಕೆ ಶುರುವನ್ನ ಮಾಡ್ತಾರೆ, ಈ ಸಂದರ್ಭದಲ್ಲಿ ಅವರು ಪೊಲೀಸರಿಗೆ ಮಾಹಿತಿ ಇರ್ತಾರೆ. ಪೊಲೀಸರು ಬಂದಂತ ಆಗ್ಲೇ ಇಲ್ಲ, ನನ್ಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಆಕೆ ಅಲ್ಲಿಂದ ಹೋಗುವಂತದ್ದು. ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ. ಬಂದ ನಂತರ ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಕೂಡ ತೆಗೆದುಕೊಂಡಂತದ್ದು. ಸದ್ಯ ಈ ಬಗ್ಗೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆ ಮಾಡಬೇಕಾಗುತ್ತೆ. ಇದೀಗ ಮೀಡಿಯಾಗಳು ಕೂಡ ಆರೋಪ ಮಾಡುವಂತ ಇರುವಂತದ್ದು. ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡ ನಂತರ ಏನಾದ್ರೂ ಇನ್ಸಿಡೆಂಟ್ ಆಗ್ಲಿಕ್ಕೆ ಏನಾದ್ರು ಇದೆಯಾ ಇಲ್ಲ ಅನ್ನೋ ಬಗ್ಗೆ ಮಾಹಿತಿಯನ್ನು ಪೊಲೀಸರು ತನಿಖೆಯಿಂದ ಹೊರಬರ್ಬೇಕಾಗಿರುವಂತದ್ದು ಮುಖ್ಯ. ಅದರ ಜೊತೆಗೆ ಇನ್ನ ಅವರ ತಂದೆ ಮೃತಪಟ್ಟ ನಂತರ ಮಗ ಕೂಡ
ಬೇರೆ ಕಡೆ ಇರುವಂತದ್ದು. ಕಾರ್ತಿಕೇಶ್ ಅಂದ್ರೆ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ತಾಯಿ ಕೂಡ ಜೈಲಿದ್ರು. ಹೀಗಾಗಿ ಈಕೆ ಒಬ್ಬಂಟಿಯಾಗಿದ್ದಾಳೆ. ಹಾಗಾಗಿ ಈಕೆ ಒಬ್ಬಂಟಿಯಾಗಿರೋ ಹಿನ್ನೆಲೆಯಲ್ಲಿ ಈಗ ಮಾಡಿರ್ಬೋದ ಖಿನ್ನತೆಗೊಳಗಾಗಿ ಅನ್ನೋ ಕೂಡ ಅನುಮಾನಗಳಿರುವಂತದ್ದು. ಇದೆಲ್ಲದೂ ಕೂಡ ಪೊಲೀಸರ ತನಿಖಾ ನಂತರವಾದ ಒಂದು ಸ್ಪಷ್ಟವಾದ ಮಾಹಿತಿ ಹೊರಬರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ಎಲ್ಲ ಮಾಹಿತಿಗೆ. ಕಸ್ಟಮರ್ ಇದ್ರು, ಸೈಡ್ಗೆ ಹೋಗಿ ಅಂದೆ, ಮೇಡಮ್ನ ಸೈಡ್ಗೆ ಹೋಗಿ ಅಂತ ಅಷ್ಟೇ ಅಂದಿದ್ದೀನಿ, ಏನು ಮಾತಾಡಲಿಲ್ಲ. ಎಲ್ಲ ಫುಲ್ ಬಂದು ಎಲ್ಲ ಹೊಡೆದಾಕ್ಬಿಟ್ಟು, ಕೈಗೆ ಹೊಡೆದ್ಬಿಟ್ಟು, ಕಾಲೆಲ್ಲ ನೀನು ಹೇಳಲೇ ಇಲ್ಲ ಅವ್ರಿಗೆ. ಸೈಡ್ಗೆ ಹೋಗಿ ಅಂತ ಹೇಳಿದ್ದು ಅಷ್ಟೇ ಹೇಳಿದ್ದು ಅವ್ರಿಗೆ. ಮತ್ತು ಎಲ್ಲ ಕೈಲೆಲ್ಲ ಗಿರ್ಚಿ ಎಲ್ಲ ಸರ್, ಕಸ್ಟಮರ್ ಇದ್ರು, ಸೈಡ್ಗೆ ಹೋಗಿ ಅಂದೆ, ಮೇಡಮ್ನ ಸೈಡ್ಗೆ ಹೋಗಿ ಅಂತ ಅಷ್ಟೇ ಅಂದಿದ್ದೀನಿ, ಏನು ಮಾತಾಡಲಿಲ್ಲ. ಎಲ್ಲ ಫುಲ್ ಬಂದು ಎಲ್ಲ ಹೊಡೆದಾಕ್ಬಿಟ್ಟು, ಕೈಗೆ ಹೊಡೆದ್ಬಿಟ್ಟು, ಕಾಲೆಲ್ಲ ನೀನು ಹೇಳಲೇ ಇಲ್ಲ ಅವ್ರಿಗೆ. ಸೈಡ್ಗೆ ಹೋಗಿ ಅಂತ ಹೇಳಿದ್ದು ಅಷ್ಟೇ ಹೇಳಿದ್ದು ಅವ್ರಿಗೆ. ಮತ್ತು ಎಲ್ಲ ಕೈಲೆಲ್ಲ ಗಿರ್ಚಿ ಎಲ್ಲ ಸರ್, ಕಸ್ಟಮರ್ ಇದ್ರು, ಸೈಡ್ಗೆ ಹೋಗಿ ಅಂದೆ, ಮೇಡಮ್ನ ಸೈಡ್ಗೆ ಹೋಗಿ ಅಂತ ಅಷ್ಟೇ ಅಂದಿದ್ದೀನಿ, ಏನು ಮಾತಾಡಲಿಲ್ಲ. ಎಲ್ಲ ಫುಲ್ ಬಂದು ಎಲ್ಲ ಹೊಡೆದಾಕ್ಬಿಟ್ಟು, ಕೈಗೆ ಹೊಡೆದ್ಬಿಟ್ಟು, ಕಾಲೆಲ್ಲ ನೀನು ಹೇಳಲೇ ಇಲ್ಲ ಅವ್ರಿಗೆ. ಸೈಡ್ಗೆ ಹೋಗಿ ಅಂತ ಹೇಳಿದ್ದು ಅಷ್ಟೇ ಹೇಳಿದ್ದು ಅವ್ರಿಗೆ. ಮತ್ತು ಎಲ್ಲ